ನಿರ್ಧಾರ ಆಗಿದೆ ಅಂತ. ಡೇಂಗೂಗೆ ಸಂಬಂಧಿಸಿದಂತೆ 50 ರೂಪಾಯಿ ದಂಡ ಏನಿದೆ ಅದು ಭಾಳ ಕಡಿಮೆ ಇದೆ. ಅದಕ್ಕೆ ನಮ್ಮ ಮಾನ್ಯ ಆರೋಗ್ಯ ಸಚಿವರ ಸಭೆಯಲ್ಲಿ ಅದನ್ನು 500ಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆ ಅವರು ಪ್ರಸ್ತಾಪ ನೀಡಿದ್ದಾರೆ. ಅದರಂತೆ ಅವರು ಕೂಡ ನಾವು ಎಲ್ಲ ಮುನ್ಸಿಪಾಲ್ಟಿಗಳಿಗೆ ಇದಕ್ಕೆ ಎಲ್ಲ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ. ಅದು ಪ್ರೊಸೀಡಿಂಗ್ ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ. ಸದ್ಯಕ್ಕೆ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ RWSಗೆ ಸಂಬೋಧನೆ ಮಾಡಿದ್ದೇವೆ. ಅವ್ರಿಗೆ ಕೂಡ ಹೇಗೆ ತಮ್ಮ ಕಡೆಗೆ ಯಾವ ಥರದ್ದು ವ್ಯವಸ್ಥೆಯನ್ನು ಅವರು ಇಟ್ಕೊಳ್ಬೇಕು, ಹೇಗೆ ನೀರನ್ನು ಬದಲಾಯಿಸಬೇಕು, 4-5 ದಿವಸಕ್ಕೆ ಒಮ್ಮೆ ಹೇಗೆ ಆಗಬೇಕು, ಮತ್ತು ಯಾವ ಥರದ್ದು ಸಿಪ್ಪೆಗಳಿಂದ ಏನೇನು ತೊಂದರೆ ಉಂಟಾಗ್ತಾ ಇದೆ, ತೆಂಗಿನ ಸಿಪ್ಪೆ ಆಗಲಿ ಬೇರೆ ಬೇರೆ ಆಗಲಿ ಅದರಿಂದ ಏನಾಗ್ತಾ ಇದೆ ಅದೆಲ್ಲ ಹೇಳಿದ್ದೀವಿ. ಅವರು ನಮಗೆ ರೈಟಪ್ ಕೊಡಿ ಅಂತ ಹೇಳಿದರು. ನಾವು ಈ ಸಾಫ್ಟ್ ಇದರಲ್ಲಿ ಇದನ್ನು ನಮ್ಮ ಸಾಫ್ಟ್ ಕಾಪೀಸ್ ಏನಿದೆ ನಮ್ಮ ಮುಖಾಂತರ ಎಲ್ಲ RWSಗೆ ಕಳಿಸಿದ್ದೀವಿ. ಅವರು ಕೂಡ ಪ್ರಿಂಟ್ಔಟ್ ಮಾಡಿಕೊಂಡು ತಮ್ಮ ಕಡೆಗೆ ಹಂಚ್ತಾ ಇದ್ದಾರೆ. ನಾವು IEC ನಾವು ಮಾಡ್ತಾ ಇದ್ದೀವಿ, ನಮ್ಮ ಪ್ಯಾಂಫ್ಲೆಟ್ ಇತ್ಯಾದಿಯಲ್ಲಿ ಹಂಚ್ತಾ ಇದ್ದೀವಿ. ಆಶಾ ವರ್ಕರ್ಸು ಮತ್ತು NMSಗಳಿಗೆ ಕೆಲವು ಸಲ ಅಪಾರ್ಟ್ಮೆಂಟ್ಸ್ ಹತ್ರ ಹೋದರೆ ಯಾರು ಕೆಳಗಡೆ ಬರುವುದಿಲ್ಲ. ಹೀಗಾಗಿ RWSಗೆ ನಾವು ಏನು ಕೋರ್ಕೊಂಡಿದ್ದೇವೆ ಅಂದರೆ ಅವರು ಎಲ್ಲರೂ ತಮ್ಮ RWL ಮತ್ತು ನೆರೆಹೊರೆ ಪ್ರದೇಶದಲ್ಲಿ ಎಲ್ಲರಿಗೂ ಹೋಗಿ ನಮ್ಮ ಆಶಾ ವರ್ಕರ್ ಬಂದಾಗ ಎಲ್ಲರಿಗೂ ಸೇರಿಸಿ, ಈಗ ಮೊನ್ನೆ ನಮ್ಮ ಜನವರಿ-ಫೆಬ್ರವರಿಯಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅದರಲ್ಲಿ ನಾವು ಇಂಥದ್ದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್ಗೆ ರಿಕವರಿ ಮಾಡಲಿಕ್ಕೆ ಕೂಡ ಪ್ರಾಪರ್ಟಿಯಲ್ಲಿ ಇನ್ಕಮ್ಮನ್ನು ಸಾಕಬೇಕು ಅಂತ ಇರೋದ್ರಿಂದ ಈಗ ಪ್ರಭಾರಿಯನ್ನು ಹಾಕ್ತೀವಿ. ಈಗ 50 ರೂಪಾಯಿ ದಂಡ ನಮ್ಮ BBMP ಹಿಂದೆ ಇತ್ತು, ಅದರಲ್ಲಿ ಇದೆ. ಈಗ ಅದನ್ನು ಏರಿಕೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತು ಎಲ್ಲಾ ಕಡೆಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಪ್ರೊಸೀಡಿಂಗ್ ಬಂದ ಮೇಲೆ ನಾವು ಬಯಲು ಮಾಡಕ್ಕೆ ನಾವು ತಯಾರಿ. ಖಾಲಿ ಸೈಟ್ಗೆ ಏನು ದಂಡ ಆಗ್ತಾ ಇದ್ರ ಆ ದಂಡದ ಪ್ರಮಾಣ ಹೆಚ್ಚಳ ಆಗ್ತಾ ಇದೆಯಾ? ಅದು ನಮಗೆ ದಂಡ ಏನಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ನಲ್ಲಿ ದಂಡ ಫಿಕ್ಸ್ ಆಗ್ತಿದೆ. ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗುದಿಲ್ಲ. ನಾವು ರೂಲ್ಸ್ ನಲ್ಲಿನೇ ನಮ್ಮ ಬೈಲೋ ಚೇಂಜ್ ಮಾಡ್ಬಿಟ್ರೆ ಆಗ್ಬೋದು, ನಾವು ಡಿಸೈಡ್ ಮಾಡಿಕೊಂಡು ಜಾಸ್ತಿನೂ ಮಾಡ್ಬೋದು. ಆದರೆ ಎಷ್ಟು ಹಾಕ್ತಕ್ಕಂಥ ದಂಡನೂ ಕೂಡ ವಸೂಲು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ನಮಗೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ ಪ್ರಾಪರ್ಟಿ ಮೇಲೆ ಪ್ರಭಾರಿ ಹಾಕ್ಲಿಕ್ಕೆ. ಈಗ ಅಮೆಂಡ್ಮೆಂಟ್ ಆಗಿ BBMP ನಲ್ಲಿ ಆ ಅವಕಾಶ ಬಂದಿರುವುದರಿಂದ ನಾವು ಖರ್ಚನ್ನು ಮಾಡ್ಬಿಡ್ತೀವಿ. 5,000 ಖರ್ಚು ಮಾಡ್ತೀವಿ, ನಿಮ್ಮಿಂದ ವಸೂಲಿ ಮಾಡ್ಲಿಕ್ಕೆ 5,000 ಹಾಕ್ತೀವಿ, ದಂಡ 10,000 ಹಾಕ್ತೀವಿ. 15,000 ವಸೂಲಿ ಮಾಡ್ಲಿಕ್ಕೆ ಹೋದ್ರೆ ಯಾವ್ದು ಹಣ ಬರಲ್ಲ. ನಮ್ಮ ಕಡೆಯಿಂದ ಒಂದು ಏಕರೂಪವಾಗಿ ಬರೀ ಏಕಪಕ್ಷೀಯವಾಗಿ ಕೆಲಸ ಆಗ್ತಾ ಹೋಗ್ತದೆ. ಹಣ ಏನು ಬರಬೇಕಾಗಿದೆ ಬರ್ತಾ ಇರಲಿಲ್ಲ, ಕಾನೂನಲ್ಲಿ ಅವಕಾಶ ಇರಲಿಲ್ಲ. ಅದರಿಂದ ಅವಕಾಶ BBMP ಶಾಲೆಗಳಲ್ಲಿ ಡೆಂಗಿ ಅವೇರ್ನೆಸ್ ಹೇಳ್ತಾನಿಲ್ಲ. ಡೆಂಗಿ ಅವೇರ್ನೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದಕ್ಕಾಗಿ RW ಜೊತೆಗೆ ಮೀಟಿಂಗ್ ಮಾಡಿದ್ದೀನಿ. ಒಂದು ಕ್ರೆಡೈನ್ ಜೊತೆಗೆ ಮೀಟಿಂಗ್ ಮಾಡಬೇಕು ಅಂತ ಉಳ್ಕೊಂಡಿದೆ, ಅದು ಮಾಡ್ತೀವಿ. ಉಳಿದೆಲ್ಲ ನಮ್ಮ ಆಶಾ ವರ್ಕರ್ಸ್, ANMs, ನರ್ಸಿಂಗ್ ಸ್ಕೂಲ್ ಸ್ಟೂಡೆಂಟ್ಸು ಮತ್ತು ಬೇರೆ ಬೇರೆ ಇದೇ ಥರ NSS NCC ವಾಲಂಟಿಯರ್ಸ್ ಎಲ್ಲ ಸೇರಿಕೊಂಡು ನಾವು ಭಾಳಷ್ಟು ಇದನ್ನು ಇನ್ಕ್ರೀಸ್ ಮಾಡಿಬಿಟ್ಟಿದ್ದೀವಿ. 3,000 ಟೀಮ್ ಮಾಡಿಬಿಟ್ಟಿದ್ದೀವಿ. ಅಟ್ಲೀಸ್ಟ್ ನಾವು ಎಲ್ಲ ಮನೆಗಳಿಗೆ ಒಂದ್ಸಲ ಟಚ್ ಮಾಡಲೇಬೇಕು ಅಂತ ದೃಷ್ಟಿಯಿಂದ ಮಾಡಿದ್ದೀವಿ. ನಮಗೆ 1,400 ಸಾಕಾಗಿತ್ತು. ಬರೀ ವಲ್ನರೇಬಲ್ ನೋಡಿದರೆ 25 ಲಕ್ಷ ಪ್ರಾಪರ್ಟಿನಲ್ಲಿ ನಾವು ಗುರುತಿಸಿರುವ ಪ್ರಾಪರ್ಟಿ 12.5 ಲಕ್ಷ ಮಾತ್ರ ವಲ್ನರೇಬಲ್ ಇತ್ತು. ಅದಕ್ಕೆ ಮಾತ್ರ ನಮ್ಮ ಆಶಾ ANM ವರ್ಕರ್ಸ್ಗೆ ಕೊಟ್ಟು ಟೀಮ್ ಮಾಡಿ ಅವರಿಗೆ ಸಲಹೆ ಸೂಚನೆ ಕೊಡಬೇಕಾಗಿತ್ತು. ಆದರೆ ನಾವು ಈ 15 ದಿವಸ ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ ಒನ್ಸ್ ಪ್ರತಿಯೊಂದು ಮನೆಗೆ ಹೋಗ್ಬೇಕು ಅಂತ ದೃಷ್ಟಿಯಿಂದ 3,000 ಮಾಡಿದ್ವಿ. 3,000ನೇ ಟೀಮ್ ಇಟ್ಕೊಳ್ಳಕ್ಕೆ ಬರುವುದಿಲ್ಲ. ಯಾಕಂದ್ರೆ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ತಮ್ಮ ಕೆಲಸ ಮಾಡಬೇಕಾಗಿರುತ್ತದೆ. 1,500 ಅಷ್ಟಕ್ಕೆ ವಾಪಸ್ ಬರ್ತೀವಿ. ಬಟ್ ಈ 15 ದಿವಸ ಫುಲ್ ಮಾಡಿಕೊಂಡು ನೆಕ್ಸ್ಟ್ ಬರ್ತಾ ಹೋಗ್ತೀವಿ.